ಬಾರಮ್ಮ ಸೀರಿಯಲ್. ಸಿಂಪತಿ ಬೇಡ, ಪ್ರೀತಿ ಬೇಕು. ಲಕ್ಷ್ಮಿ ಬಗ್ಗೆ ವೈಷ್ಣವ್ ಭಾವನೆ ಏನು? ವೈಷ್ಣವ್ ತಂದೆ ಕೃಷ್ಣ ಖಡಕ್ ಆಗಿ ಮಾತನಾಡ್ತಾ ಇದ್ದಾರೆ. ನೀನು ಯಾಕೆ ಲಕ್ಷ್ಮಿನ ಚೆನ್ನಾಗಿ ನೋಡಿಕೊಳ್ತಾ ಇಲ್ಲ ಎಂಬ ಪ್ರಶ್ನೆಯನ್ನು ಮಾಡಿದ್ದಾರೆ. ಆಗ ವೈಷ್ಣವ್ಗೆ ಹಾಗೆಲ್ಲ ಏನೂ ಇಲ್ಲ, ನಾನು ಲಕ್ಷ್ಮಿ ಅವರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಎಂದು ಹೇಳುತ್ತಾನೆ. ಆಗ ನೀನು ಮಾತನಾಡ್ತಾ ಇರೋದು ಸುಳ್ಳು ಎಂದು ಅವನ ತಂದೆ ಹೇಳುತ್ತಾನೆ. ಅವನು ನಿನ್ನನ್ನು ನಂಬಿಕೊಂಡು ಬಂದ ಹೆಣ್ಣು, ಅವಳಿಗೆ ನೀನು ಮೋಸ ಮಾಡಬೇಡ. ಮನೆ ಮಕ್ಕಳು ಸಂಸಾರ ಎಂದು ಮುಂದಿನ ಬಾಳಲ್ಲಿ ಎಲ್ಲ ಕನಸುಗಳನ್ನು ಹೊತ್ತು ನಿನ್ನ ಜೊತೆ ಸಾಗುವುದಕ್ಕೆ ಬಂದಿರುತ್ತಾಳೆ. ಆದರೆ ನೀನು ಅವಳಿಗೆ ಅಷ್ಟು ಪ್ರೀತಿ ಕೊಟ್ಟಿರಲಿಲ್ಲ ಎನ್ನುವ ಸಂಗತಿ ಹೊರಗೆ ಬಂದರೆ ಒಂದು ದಿನ ಹೇಗಾಗಬಹುದು ಎನ್ನುವುದು ನೆನಪಿಡದಲ್ಲೇ ಹೇಳುತ್ತಾನೆ. ಆಗ ವೈಷ್ಣವ್ಗೆ ತಂದೆ ಹೇಳುತ್ತಿರುವ ಮಾತು ಸರಿ ಎನ್ನಿಸುತ್ತದೆ. ನಾನು ಪ್ರೀತಿಗಿಂತ ಹೆಚ್ಚಾಗಿ ಮಹಾಲಕ್ಷ್ಮಿಗೆ ಕಾಳಜಿ ತೋರಿಸ್ತಾ ಇದ್ದೀನಿ ಎಂದು ಅವನು ಅಂದುಕೊಳ್ಳುತ್ತಾನೆ. ಅದರ ತಂದೆ ಎಂದು ಈ ವಿಷಯ ಗೊತ್ತಾದ ರೀತಿ ನೋಡಿಕೊಳ್ಳುತ್ತಾನೆ. ನಂತರ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕು. ನಿನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿರುವುದಕ್ಕೆ ಒಂದು ಕಾರಣ ಇದೆ. ನಾನು ನಿನ್ನ ಅಮ್ಮನ ರೀತಿ ಮಾತನಾಡೋದಿಲ್ಲ. ನೀನು ಲಕ್ಷ್ಮಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೀಯ. ಆದರೆ ನೀನು ಅವಳ ಮೇಲೆ ತೋರಿಸ್ತಿದ್ದ ಪ್ರೀತಿ ಅಲ್ಲ, ಪ್ರೀತಿ ಅನ್ನೋ ಭ್ರಮೆ ಎನ್ನೋದು ಎಂದು ಹೇಳುತ್ತಾನೆ. ನೀನು ಕೀರ್ತಿ ಜೀವನದಲ್ಲಿ ಬೇರೆ ಆದ್ರಿ. ಈಗ ನೀವು ಅದರ ನೋವನ್ನು ಅನುಭವಿಸ್ತಾ ಇದ್ದೀರಿ. ಅದು ಸ್ವಲ್ಪ ದಿನದ ಮಟ್ಟಿಗೆ ಇರೋದು ಸಹಜ. ಆದರೆ ನೀನ್ಯಾಕೆ ನಿನ್ನ ನೋವಿನ ಲಕ್ಷ್ಮಿಗೆ ಪಾಲು ಕೊಡ್ತಾ ಇದ್ದೀಯಾ? ಇದರಲ್ಲಿ ಅವಳ ತಪ್ಪಲ್ಲಾದರೂ ಏನಿದೆ ಎಂದು ಪ್ರಶ್ನೆ ಮಾಡ್ತಾರೆ. ನನಗೆ ನೋವಾದರೂ ಸರಿ, ನಾನು ಅವಳಿಗೆ ನೋವು ಕೊಡೋದಿಲ್ಲ ಅಂತ ವೈಷ್ಣವ್ ಹೇಳ್ತಾನೆ. ಸಿಂಪತಿ ಅಲ್ಲದೆ ಬೇರೆ ಯಾವ ಕಾರಣಕ್ಕೆ ನಿಮ್ಮ ಹತ್ರ ಅಂತ ಲಕ್ಷ್ಮಿ ಈ ಹಿಂದೆ ಹೇಳಿದ್ದು ಅವನಿಗೆ ನೆನಪಾಗುತ್ತದೆ. ಆದರೆ ಲಕ್ಷ್ಮಿ ನಿನ್ನ ತೋರಿಕೆ ಪ್ರೀತಿಯನ್ನು ನಿಜ ಅಂದುಕೊಂಡು ಬದುಕ್ತಾ ಇದ್ದಾಳೆ ಎಂದು ಅಪ್ಪ ಹೇಳ್ತಾರೆ. ನನಗಿಷ್ಟು ನೋವಾದರೂ ಪರವಾಗಿಲ್ಲ ಎಂದಾಗ ಹೆಣ್ಣು ಮಕ್ಕಳಿಗೆ ಗ್ರಹಿಕೆ ಶಕ್ತಿ ಜಾಸ್ತಿ ಎಂದು ಅಪ್ಪ ಹೇಳುತ್ತಾರೆ. ಅವರು ತಮಗೆ ನೋವಾದರೆ ಸಹಿಸಿಕೊಳ್ಳುತ್ತಾರೆ, ಆದರೆ ಇನ್ನೊಬ್ಬರಿಗೆ ನೋವಾದರೆ ಮತ್ತೆ ಸಹಿಸಿಕೊಳ್ಳುವುದಿಲ್ಲ ಎಂದು ಅರ್ಥ ಮಾಡಿಸುತ್ತಾರೆ. ಜೀವನಕ್ಕಿಂತ ಜಾಸ್ತಿ ಇಷ್ಟಪಡುತ್ತಾಳೆ ಎಂದು ಅವನು ಹೇಳುತ್ತಾರೆ. ಈಗಿನ್ನು ಪ್ರೀತಿ ಶುರುವಾದ ಸಮಯ. ಆದರೆ ಹೋಗ್ತಾ ಹೋಗ್ತಾ ಪ್ರೀತಿ ತೋರಿಕೆ ಅಂತ ಅವಳಿಗೆ ಗೊತ್ತಾದರೆ ಅವಳು ಏನು ಮಾಡ್ಬೋದು ಯೋಚನೆ ಮಾಡಿದೆ ಎಂದು ಹೇಳುತ್ತಾನೆ. ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.